ನಮ್ಮ ಅಪ್ಪ ಅಮ್ಮಂದರಿಗೆ ಅವ್ರ ಲೈಫಲ್ಲಿ ಸ್ಟೆಬಿಲಿಟಿ ಬೇಕಿತ್ತು. ನಮಗೆ ನಮ್ಮ ಲೈಫಲ್ಲಿ ಕ್ಲಾರಿಟಿ ಬೇಕು. ಅವ್ರಿಗೆ ಫ್ಯೂಚರ್ ಸೆಕ್ಯೂರ್ ಆಗಿದ್ದರೆ ಸಾಕು ಅಂತ ನೋಡೋರು, ಆದರೆ ನಮ್ಮ ಲೈಫಲ್ಲಿ ನಮಗೆ ಒಂದು ಅರ್ಥ, ಒಂದು ಮೀನಿಂಗ್ ಇರಬೇಕು ಅಂತ ನೋಡ್ತಾ ಇದ್ದೀವಿ. ಅವರು ಇರೋದನ್ನ ಎಲ್ಲಿ ಕಳ್ಕೊಂಬಿಡ್ತೀವೋ ಅನ್ನೋ ಭಯದಲ್ಲಿದ್ದರು, ನಾವು ನಮ್ಮನ್ನೇ ಎಲ್ಲಿ ಕಳ್ಕೊಂಬಿಡ್ತೀವಿ ಅಂತ ಭಯದಲ್ಲಿದ್ದೀವಿ. ಅವರು ಬಿಲ್ಸ್ ಕ್ಲಿಯರ್ ಮಾಡೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋರು, ನಾವು ನಮ್ಮ ಪೊಟೆನ್ಷಿಯಲ್ ಎಲ್ಲಿ ವ್ಯರ್ಥ ಹೋಗುತ್ತೋ ಅಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀವಿ. ಅವರು ಕಷ್ಟಪಟ್ಟು ಕೆಲಸ ಮಾಡಿ ರಿಸಲ್ಟ್ಸಿಗೆ ವೆಯ್ಟ್ ಮಾಡೋರು, ನಾವು ಕಷ್ಟಪಟ್ಟು ಕೆಲಸ ಮಾಡಿ ಇಷ್ಟು ಕೆಲಸ ಮಾಡಿದ್ದೀವಲ್ಲ, ಇಷ್ಟು ಸಾಕ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಮಗೆ ಗ್ರ್ಯಾಟಿಟ್ಯೂಡ್ ಇಲ್ಲ ಅಂತ ಅಲ್ಲ, ಸಕ್ಸಸ್ಸಿನ ಅರ್ಥನೇ ಬದಲಾಗೋಗಿದೆ. ಅವ್ರಿಗೆ ಸರ್ವೈವ್ ಆದರೆ ಸಾಕು ಅಂತ ಕಲಿಸಿದ್ರು, ಆದರೆ ನಮಗೆ ಇಫ್ ಯು ಡು ನಾಟ್ ಸ್ಟ್ಯಾಂಡ್ ಔಟ್ ಯು ಕೆನಾಟ್ ಸರ್ವೈವ್ ಅಂತ ಕಲಿಸಿದ್ದಾರೆ. ಅವ್ರಿಗೆ ಆಪ್ಷನ್ಸ್ ಕಡಿಮೆ ಇತ್ತು, ನಮಗೆ ಆಪ್ಷನ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನಮಗೆ ಆಪ್ಷನ್ ಪ್ಯಾರಾಲಿಸಿಸ್ ಆಗೋತಿದೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ನಾವಿರೋ ಟೈಮಲ್ಲಿ ಎನಫ್ ಇಸ್ ನೆವರ್ ಎನಫ್. ಸೊ ಇಫ್ ಯು ಆರ್ ಟಯರ್ಡ್ ಆ್ಯಂಡ್ ಇಫ್ ಯು ಆರ್ ಕನ್ಫ್ಯೂಸ್ಡ್, ಅದಕ್ಕೆ ಕಾರಣ ಏನು ಅಂದರೆ ಎಲ್ಲನೂ ಒಂದೇ ಸಲ ಒಂದೇ ಸಮಯದಲ್ಲಿ ಆಗಬೇಕು ಅನ್ನೋ ಪ್ರೆಷರ್. ಆದರೆ ಬೈ ದಿ ಎಂಡ್ ಆಫ್ ದ ಡೇ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ, ಅಷ್ಟೇ ಮುಖ್ಯ. ಸೊ ತಲೆ ಕೆಡಿಸ್ಕೋಬೇಡ, ಯು ಆರ್ ನಾಟ್ ಲೇಟ್.